ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಅರಿವು, ಅವೇರ್ನೆಸ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷಕ್ಕೆ ನಾವು ಹೊಸ ಜೀವನವನ್ನು ಆರಂಭಿಸಬೇಕು ಅಥವಾ ಏನೋ ಒಂದು ಹೊಸದನ್ನು ನಮ್ಮ ಜೀವನದಲ್ಲಿ ತರಬೇಕು ಅಂತಂದರೆ ಯಾವ ರೀತಿಯಾಗಿ ಅರಿವು ನಮಗೆ ಸಹಾಯ ಮಾಡುತ್ತೆ, ಈ ಅವೇರ್ನೆಸ್ ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ ಅಂತೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. 15 ವರ್ಷದಿಂದ ಆಧ್ಯಾತ್ಮದ ದಾರಿಯಲ್ಲಿ ಇದ್ದರೂ ಕೂಡ ಅರಿವು ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಅನ್ನೋದು ನನ್ನ ಅರಿವಿಗೆ ಬಂದಿರಲಿಲ್ಲ. ನಮ್ಮ ಜೀವನದಲ್ಲಿ ಬರುವ ಅರ್ಧಕ್ಕರ್ಧ ಸಮಸ್ಯೆಗಳು ನಾವು ಅರಿವಿನಿಂದ ಕೆಲಸ ಮಾಡದೇ ಇರೋ ಕಾರಣ. ಹಾಗಾಗಿ ಅರಿವಿನಿಂದ ನಾವು ಯಾವಾಗ ಯಾವುದೇ ಒಂದು ಕೆಲಸವನ್ನು ಮಾಡ್ತೀವೋ, ಏನೇ ಒಂದು ಮಾತಾಡ್ತೀವೋ, ಆವಾಗ ಅಲ್ಲಿ 90% ಅಷ್ಟು ಸಮಸ್ಯೆಗಳು ಸಾಲ್ವ್ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟು ಏನೋ ಒಂದು ಯೋಚನೆ ಮಾಡ್ತಿರ್ತೀರ, ಪದೇ 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 ನಿಮಗೆ ಒಂದು ಚಿಂತೆ ಮಾಡೋದೊಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ಅಥವಾ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರ, ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀರ. ಆವಾಗ ಕೂಡ ನೀವು ಅರಿವಿನಿಂದ ಯೋಚನೆ ಮಾಡ್ತಾ ಬಂದಾಗ, ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು, ಏನು ಬರ್ತಾ ಇದೆ ನನ್ನ ತಲೆಯಲ್ಲಿ ಯೋಚನೆ ಅನ್ನೋದನ್ನು ಗಮನಿಸೋದು. ಅರಿವು ಅಂತ ಹೇಳಿದ್ರೆ ಗಮನಿಸೋದು, ಆಯಿತಾ? ಸೊ ನೀವು ಗಮನಿಸ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ಇದು ಯಾವುದೂ ಕೂಡ ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಅಂಥೇಳಿ. ಸುಮ್ಮನೆ ಗಮನಿಸ್ಬೇಕು. ಈಗ ನೀವು ಸಿನಿಮಾಗೆ ಹೋದಾಗ ಹೆಂಗೆ ನೋಡ್ತೀರಪ್ಪ ಸಿನಿಮಾನ, ಇನ್ನು ನೀವೇ ಆ ಸಿನಿಮಾದಲ್ಲಿ ಇದ್ದೋರಂಗೆ ನೀವು ಆ್ಯಕ್ಟ್ ಮಾಡ್ತೀರಾ? ಇಲ್ಲ ಅಲ್ವಾ? ಇದೊಂದು ಸಿನಿಮಾ, ಒಂದು ಕತೆ ನೋಡ್ತಾ ಇದ್ದೀನಿ ಅಷ್ಟೇ ಅಂತ ನೋಡ್ತೀರಲ್ಲ. ಹಾಗೇ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಯೋಚನೆಗಳನ್ನ ನೀವು ಗಮನಿಸ್ತಾ ಹೋಗಬೇಕು, ಸಿನಿಮಾ ಥರ. ಆಗ ನಿಮಗೆ ಅದರ ಪವರ್ ಕಡಿಮೆ ಆಗ್ತಾ ಹೋದಂಗೂ ನಿಮಗೆ ಗೊತ್ತಾಗುತ್ತೆ ಇದರಿಂದ ನನಗೆ ಯಾವುದೋ ಒಂದು ಅಪಾಯ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ತುಂಬ ಸಲ ನಾವೇನು ಯೋಚನೆ ಮಾಡ್ತೀವೋ ಅದು ನಿಜ ಜೀವನದಲ್ಲಿ ಆಗೋದೇ ಇಲ್ಲ. ಇದು ಹಿಂಗಾಗ್ಬಿಟ್ರೆ ಅದು ಹಂಗಾಗ್ಬಿಟ್ರೆ ಅಂತ ಒಂದು. ಇನ್ನೊಂದು ಕಡೆಗೆ ಏನು ಆಗಬಹುದು ಅನ್ನೋದ್ರ ಬಗ್ಗೆ ಯೋಚನೆನೇ ಇರೋದಿಲ್ಲ. ಅಂದರೆ ನಮಗೆ ರಿಸಲ್ಟ್ ಏನಾಗುತ್ತೆ ಎಟ್ ದ ಎಂಡ್, ಅಥವಾ ವರ್ಸ್ಟ್ ಆಫ್ ದಿ ವರ್ಸ್ಟ್ ಕೇಸಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸುಮ್ಮನೆ ಆ ಒಂದು ಘಟನೆಯನ್ನು ತೊಗೊಳ್ಳೋದು, ರಿಪೀಟೆಡ್ ಆಗಿ ಸುಮ್ಮನೆ ಭಯ ಪಡೋದು, ಸುಮ್ಮನೆ ಟೆನ್ಷನ್ ತೊಗೊಳ್ಳೋದು, ಏನಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಟೆನ್ಷನ್ ತೊಗೋತಾ ಇರ್ತೀವಿ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಅಂಥದ್ದೇನು ಆಗಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ, ಬಟ್ ಅದ್ರ ಕಡೆ ನಮ್ಮ ಮೈಂಡ್ ಹೋಗಲ್ಲ. ಅದಕ್ಕೆ ನಾನು ಹೇಳಿದ್ದು, ಯಾವಾಗ ನಾವು ಅರಿವಿನಿಂದ ಅದನ್ನೆಲ್ಲ ಗಮನಿಸ್ತೀವೋ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಏನೂ ಅಪಾಯ ಇಲ್ಲ ಅಂತ. ಸೊ ಅಪಾಯ ಇಲ್ಲ ಅನ್ನೋದು ನಮಗೆ ಅರ್ಥ ಆದ ಕೂಡಲೇ ಆ ಯೋಚನೆಗಳು ಅಲ್ಲೇ ಡ್ರಾಪ್ ಆಗಿ ಹೋಗುತ್ತೆ. ಆವಾಗ ನಾವು ಶಾಂತವಾಗಿ ಇರ್ತೀವಿ. ಏನೇ ಬರಲಿ ವಿಚಾರಗಳು, ಒಬ್ವಿಯಸ್ಲಿ ಸಿಟ್ಟು ಬಂದಾಗ ನಿಮಗೆ ಈಗ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಅಷ್ಟೊಂದು ಅವೇರ್ನೆಸ್ ಬರಲ್ಲ. ಆದರೆ ಸಿಟ್ಟು ಇಳಿದ ಮೇಲೆ ಬರುತ್ತೆ ತಾನೇ, ಅದನ್ನು ನೀವು ಅಪ್ರಿಷಿಯೇಟ್ ಮಾಡಿ. ಇಲ್ಲ ಮಧ್ಯದಲ್ಲಿ ಒಂದು ಅಲಾರಾಮ್ಗಳನ್ನ ಇಟ್ಕೊಳ್ಳಿ. ನಾನು ಎಷ್ಟು ಅರಿವಿನಿಂದ ಇವತ್ತು ಮಾತಾಡಿದೆ, ಎಷ್ಟು ಅರಿವಿನಿಂದ ಕೆಲಸ ಮಾಡಿದೆ, 100% ನಾನು ಎಷ್ಟು ಕೊಟ್ಟೆ ಅನ್ನೋದಕ್ಕೆ ಮಧ್ಯದ ಅಲಾರಾಮ್ ಇಟ್ಕೊಂಡು ನಿಮ್ಮನ್ನು ನೀವು ಚೆಕ್ ಮಾಡ್ತಾಯಿರಿ. ಫಸ್ಟಿಗೆ ಕಷ್ಟ ಅಂತ ಅನಿಸುತ್ತೆ, ಆದರೆ ನಂತರದಲ್ಲಿ ನೀವು ನಿಧಾನಕ್ಕೆ ಅದನ್ನು ಅಭ್ಯಾಸ ಮಾಡ್ತಾ ಬಂದಲ್ಲಿ ಅದರಷ್ಟು ಸುಖ ನಿಮಗೆ ಮತ್ತಿನ್ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಲೈಫಲ್ಲಿ ಏನೇ ಬಂದರೂ ಕೂಡ ನೀವು ಇಷ್ಟು ರಿಲ್ಯಾಕ್ಸ್ ಆಗಿ ಅದನ್ನೆಲ್ಲ ಎಂಜಾಯ್ ಮಾಡ್ತೀರಾ ಅಂತಂದರೆ ಅದನ್ನು ನಾನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಕೆಟ್ಟದಕ್ಕಿಂತ ಹೆಚ್ಚಾಗಿ ಒಳ್ಳೆ ನೆನಪುಗಳು, ಒಳ್ಳೆ ಅನುಭವಗಳು, ಇವುಗಳನ್ನೆಲ್ಲ ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂತ ಹೇಳಿದರೆ ಕೆಟ್ಟದಕ್ಕಾದರೆ ಮನಸ್ಸಿಗೆ ಗೊತ್ತಿದೆ ಅದರಿಂದ ನಮಗೆ ಕಷ್ಟ ಆಗುತ್ತಂತ, ಅದರಿಂದ ನಾವು ದೂರ ಇರ್ಲಿಕ್ಕೆ ನೋಡ್ತೀವಿ. ಆದರೆ ಈ ಸಿಹಿ ನೆನಪುಗಳೇನಿರುತ್ತೋ, ಸಿಹಿ ಅನುಭವಗಳೇನಿರುತ್ತೋ ಅವುಗಳೆಲ್ಲ ನಮಗೆ ಖುಷಿ ಕೊಡುವಂಥದ್ದು. ಸೊ ಹಾಗಾಗಿ ನಾವು ಅದನ್ನು ಮತ್ತೆ ರೀಕಾಲ್ ಮಾಡ್ತಾ ಇರ್ತೀವಿ. ಸೊ ನಾವು ಮತ್ತೆ ಪಾಸ್ಟಿಗೆ ಹೋಗ್ತೀವಿ. ನಾವು ಮಾಡಬೇಕಾಗಿರೋದೇನು, ಪ್ರೆಸೆಂಟ್ ಮೂಮೆಂಟಲ್ಲಿರೋದು. ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲಿಕ್ಕೆ ನಾವೇನು ಮಾಡಬೇಕು, ಅವೇರ್ನೆಸ್ಸಿಂದ ಆ ವಿಚಾರಗಳನ್ನ ನಾವು ಗಮನಿಸ್ತಾ ಇರಬೇಕು, ಏನು ನಡೀತಾ ಇದೆ ಅಂಥೇಳಿ. ಯಾವುದಕ್ಕೂ ಕೂಡ ಅಂಟ್ಕೊಳ್ಬಾರ್ದು ಅಂತ ಹೇಳ್ತಾರಲ್ಲ, ಡಿಟ್ಯಾಚ್ಮೆಂಟ್ ಅಂತ ಏನು ಹೇಳ್ತಾರಲ್ಲ, ಅದೆಲ್ಲ ಕೂಡ ಬರೋದು ಅವೇರ್ನೆಸ್ಸಿಂದಾನೇ. ಮೊದಲಿಗೆ ಕಷ್ಟ ಆಗುತ್ತೆ, ಇಲ್ಲ ಅಂತ ಅಂದ್ಕೊಂಡು ಹೇಳಲ್ಲ. ಆದರೆ ನಿಮಗೆ ನೀವು ದೂಷಿಸ್ಕೋಬೇಡಿ. ಅಯ್ಯೋ ನಾನು ಎಷ್ಟು ಅಂದ್ಕೊಂಡ್ರೂ ಕೂಡ ಆಗ್ತಾ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ನಾನು ಪಾಸ್ಟಿಗೆ ಹೋಗ್ತೀನಿ, ಇಲ್ಲ ಫ್ಯೂಚರಿಗೆ ಹೋಗ್ತೀನಿ, ಮತ್ತೆ ಟೆನ್ಷನ್ ತೊಗೋತೀನಿ, ಅವೇರ್ನೆಸ್ಸಿಂದ ಹೊರಗೆ ಬರ್ತೀನಿ ಅಂತ ಅಂದ್ಕೊಂಡು ನಿಮ್ಗೆ ನೀವು ಬ್ಲೇಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಪ್ರಿಷಿಯೇಟ್ ಮಾಡಿ. ಯಾಕಂದರೆ ಯಾರಿಗೂ ಕೂಡ ಒಂದೇ ಸಲಕ್ಕೆ ಬರುವಂಥದ್ದಲ್ಲ ಇದು, ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬರೋದ್ರಿಂದ ಬರುವಂಥದ್ದು. ಅದರಲ್ಲೂ ಒಂದು ಸಲ ರುಚಿ ಕಂಡುಬಿಟ್ರಂದ್ರೂ ಮುಗ್ದೇ ಹೋಯಿತು. ಆಮೇಲೆ ನೀವು ಬೇಡ ಅಂತಂದ್ರೂ ಕೂಡ ಆ ಒಂದು ಅಭ್ಯಾಸವನ್ನು ನೀವೇ ಬೆಳೆಸ್ಕೊಳ್ತೀರ. ಈ ಅವೇರ್ನೆಸ್ ಒಂದಿದ್ರೆ ಸಾಕು, ಇನ್ನೇನೂ ನಿಮಗೆ ಬೇಕಾಗಲ್ಲ ಶಾಂತಿಯಿಂದ ಇರಲಿಕ್ಕೆ. ಯಾವುದರ ಅವಶ್ಯಕತೆಯೂ ನಿಮಗೆ ಬೀಳೋದಿಲ್ಲ. ಅರಿವಿನಿಂದ ಎಲ್ಲರ ಜೀವನದಲ್ಲೂ ಕೂಡ ಸುಖ, ನೆಮ್ಮದಿ, ಶಾಂತಿ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿಗೆ ಈ ವಿಷಯವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.